ಲಾಸ್ಟ್ ಟೈಮ್ ನಾವು ಸೋಮೇಶ್ ಹಿರೇಮಠ ಅವರ ಮೇಸ್ ಫೀಲ್ಡ್ ಗೆ ಬಂದಿದ್ವಿ. ತಮ್ಮ ಕಂಪನಿ ಗೊಬ್ಬರನ ಆಯ್ಕೆ ಮಾಡಿಕೊಂಡು ಎಕರೆಕ ಒಂದು 1.5 ಚೀಲದ ತರ್ಪಿ ನಾನು ಇದು ಸೆಟ್ಟಿಂಗ್ ಕೂರಿಗೆಯಲ್ಲೇ ನಾನು ಹಾಕಿದ್ದೇನೆ ಸರ್. ಸೆಟ್ಟಿಂಗ್ ಕೂರಿಗೆ ನೋಡಿ ಸರ್, ಸಾಲ್ ಚೆಕ್ ಮಾಡ್ತಾ ಇದ್ದೇನೆ ಸಾಲ್ ಇದೆ ಅಂತೇಳಿ. 1 2 3 4 13 14 15 ಸರ್, ಟೋಟಲ್ 16 ಸಾಲ ಇದೆ ನೋಡಿ ಸರ್. 16 ಸಾಲ. ಹ್ಞೂ ಸರ್. ನಿಮ್ಗೆ ಎಕರೆಗೆ ಇಳುವರಿ ಎಷ್ಟು ಬರ್ಬೋದು ಸರ್ ಅಂದಾಜು? ಆಕ್ಚುಲಿ 30 ರಿಂದ 32 ಕ್ವಿಂಟಲ್ ಅಂತೂ ಕೊಡೋದು. 30 ರಿಂದ 32 ಕ್ವಿಂಟಲ್, ಮೊದ್ಲಿಗಿಂತ 4 ಕ್ವಿಂಟಲ್ ಇಳುವರಿ ಜಾಸ್ತಿ ಬಂತು. ಇವಾಗ ಹಾರ್ವೆಸ್ಟಿಂಗ್ ಟೈಮ್ ಇದೆ. ಇದ್ರ ಬಗ್ಗೆ ಅವ್ರು ಯಾವ ರೀತಿ ಇಳುವರಿ ಬಂದಿದೆ ಅವರನ್ನೇ ಕೇಳೋಣ ಬನ್ನಿ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸೊ ಇವಾಗ ಇಳುವರಿ ಬಗ್ಗೆ ನಿಮ್ಗೇನು ಅನಿಸ್ತದ ಸರ್? ಇಳುವರಿ ಬಗ್ಗೆ ಹೇಳ್ಬೇಕಂದ್ರೆ ಏನು ಬಿಡ್ರಿ, ತುಂಬ ಚೆನ್ನಾಗಿದೆ ಇಳುವರಿ. ಪೀಕಿನ ಬಗ್ಗೆ ಹೇಳ್ಬೇಕಂತಂದ್ರೆ, ಯಾಕಂತಂದ್ರೆ ನಾ ಹಾಕೋ ಗೊಬ್ಬರನೇ ಉತ್ತಮವಾದ ಗೊಬ್ಬರ ಹಾಕಿದ್ದೇನೆ. ಹಿಂಗಾಗಿ ನನಗೆ ತುಂಬ ಒಳ್ಳೆ ಇಳುವರಿ. ಹೈಟಿಗೆ ನೋಡ್ರಿ, ಅದು ಎಷ್ಟು ಮಳೆ ಗಾಳಿ ಬಂದು ಎಷ್ಟು ಬಿದ್ದೈತೆ ಅಂದರೂ ಸಿಕ್ಕಾಪಟ್ಟೆ ಹೈಟ್ ಇದೆ ನಂದು ಗೊಂಜಾಳ. ಇಲ್ಲೇ ನಮ್ಮ ಹಾದಿಯಲ್ಲಿ ಹೋಗುವಂಥ ಜನರೆಲ್ಲ ಹೇಳ್ತಾ ಇದ್ದಾರೆ, ನೀ ಒಟ್ಟ ಈ ವ್ಯವಸಾಯ ಮಾಡಾಕತ್ತಿಂದನ ಈ ಟೈಪ್ ನಿನಗೆ ಗೊಂಜಾಳ ಇಳುವರಿ ಸಿಕ್ಕಿಲ್ಲ, ಗೊಂಜಾಳ ಅಷ್ಟು ಎತ್ತರವಾಗಿ ಬೆಳೆದದ, ಅಷ್ಟು ಚಲೋ ಬಂದದ ಅಂತೇಳಿ ನಮ್ಮಲ್ಲಿ ಜನ ಎಲ್ಲ ಹೇಳ್ತಾ ಇದ್ದಾರೆ. ಒಬ್ಬ ರೈತರಲ್ಲ, ಹಲವಾರು ರೈತರು ಹೇಳ್ತಾ ಇದ್ದಾರೆ. ಆವಾಗ ನೀ ತಳಿ ಯಾವ್ದು ಹಾಕಿದ್ದ ಅನ್ನೋ ಕೇಳ್ತಾ ಇದ್ದಾರೆ. ತಳಿ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಇದರಲ್ಲಿ ಬೆಳೆಸೋದು, ಗೊಬ್ಬರಗಳು ಹಾಕಿ ಬೆಳೆಸೋದು ಭಾಳ ಇಂಪಾರ್ಟೆಂಟ್ ಇದೆ ನಮ್ಮ ರೈತರಲ್ಲಿ, ಭಾಳ ಇಂಪಾರ್ಟೆಂಟ್. ಯಾಕೆ ಭೂಮಿಗೆ ಬೇಕಾದ ಪೋಷಕಾಂಶ ಇರುವಂಥ ಗೊಬ್ಬರಗಳನ್ನ ಹುಡುಕಿ ತೊಗೊಂಬಂದು ನಾವು ಹಾಕೋದು ಭಾಳ ಇಂಪಾರ್ಟೆಂಟು ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ. ಸೊ ಈ ಇಳುವರಿ ಕಂಡು ನಿಮ್ಗೆ ತುಂಬ ಖುಷಿಯಾಗಿದೆ ಹಾಗಾದರೆ? ಸರ್ ಖುಷಿ ಏನ್ರಿ, ರೈತರಿಗೆ ಬೇಕಾಗಿದ್ದೇ ಅದಲ್ವಾ. ಹೌದು. ನಮ್ಮ ಎಲ್ಲ ರೈತರಿಗೂ ನಾ ತಿಳಿಪಡಿಸೋದು ಏನಂತಂದರೆ, ಈ ಡಿಫೆನ್ಸ್ ಗೊಬ್ಬರನ ಎಲ್ಲರೂ ಹಾಕ್ರಿ, ಇದು ಚೆನ್ನಾಗಿ ಬರ್ತದೆ ಅನ್ನುವಂಥ ಭರವಸೆ ನನಗಿದೆ. ಯಾಕಂದರೆ ಎಲ್ಲ ರೈತರು ಇದನ್ನು ಹಾಕೋದ್ರಿಂದ, ಈ ಗೊಬ್ಬರ ಹಾಕೋದ್ರಿಂದ ಉತ್ತಮ ಇಳುವರಿ ಬರ್ತದೆ ಅನ್ನೋದು ನನಗಂತೂ ತುಂಬ ಕಾನ್ಫಿಡೆಂಟ್ ಇದೆ. ಯಾಕಂದ್ರೆ ನಾನು ತುಂಬ ಚೆನ್ನಾಗಿ ಬೆಳೆದಿದ್ದೇನೆ. ಆ ಭರವಸೆ ಮೇಲೆ ನಾನು ಎಲ್ಲ ರೈತರಿಗೂ ಹೇಳ್ತಾ ಇದ್ದೇನೆ, ದಯವಿಟ್ಟು ಈ ಗೊಬ್ಬರನ ಬಳಸ್ರಿ ಎಲ್ಲರೂ. ಇನ್ನು ಮುಂದಿನ ದಿನಗಳಲ್ಲಿ ಭೂಮಿನೂ ಉಳಿಸ್ರಿ, ನಮ್ಮ ಪೀಕನೂ ಉಳಿಸ್ರಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ನಾವು ಈಗ ಎಲ್ಲ ಹೊಲದೊಳಗೂ ನಾವು ತೆನಿ ಮುರಿತೇವಲ್ಲ ರೀ, ಆ ಮುರಿದ ಅಂದ್ರೆ ಎಲ್ಲ ಹೊಲದೊಳಗೂ ಒಂದು ಸ್ವಲ್ಪ ದೊಡ್ಡವು ಇರ್ತಾವೆ, ಜಿನುಗು ಇರ್ತಾವೆ ರೀ. ಎಲ್ಲ ಆಲ್ಮೋಸ್ಟ್ ಜಿನಗೆ ಭಾಳ ಇರ್ತಾವೆ ರೀ ತೆನಿ. ಇಲ್ಲಿ ಈ ಹೊಲಕ್ಕೆ ಬಂದಿಂದ ರೀ ನಾವು ನೋಡಿದ್ರೆ ತೆನಿ ಎಲ್ಲ ದೊಡ್ಡ ಅದಾವ್ರಿ ಇಲ್ಲಿ. ಅಂದ್ರೆ ಜಿನಗೆ ತೆನಿ ಇಲ್ಲರಿ ಇಲ್ಲಿ. ಅಂದ್ರೆ ನಾವು ಯಾಕೆ ರೀ ಇದು ಸ್ವಾಮಿಗಳು ಹಿಂಗೆ ಯಾಕೆ ದೊಡ್ಡ ಅದಾವು ತೆನಿ ಅಂತ ಕೇಳಿದ್ವಿ ರೀ ನಾವು. ಇಲ್ಲ ಇದು ಡಿಫೆನ್ಸ್ ಗೊಬ್ಬರ ಹಾಕಿವಿ ನಾವು ಅಂತಂದ್ರಿ ರೀ ಅವರು. ಆಮೇಲೆ ಅದಕ್ಕೆ ಅದು ಗೊಬ್ಬರ ಹಾಕಿದ್ರ ಸಂಬಂಧ ತೆನಿ ಮಾತ್ರ ಭರ್ಜರಿ ಐತ್ರಿ. ಇದು ಈ ಹೊಲದ ತೆನಿ ಮಸ್ತ್ ಐತ್ರಿ. ಈ ಹೊಲದಾಗನ ಚಲೋ ಐತ್ರಿ. ಮತ್ತು ಎಲ್ಲ ನಾವು ಇಷ್ಟು ಜನ ತೆನಿ ಮುರಿದೇವಲ್ಲ ರೀ, ಒಟ್ಟು ಅಷ್ಟು ಇಳುವರಿ ಸರಿ ಇಲ್ಲ ರೀ. ಅಂದ್ರೆ ಇಷ್ಟಿಷ್ಟೇ ಸಣ್ಣ ತೆನಿ ರೀ. ಇದು ದೊಡ್ಡ ತೆನಿ ಮಾತ್ರ ಮಸ್ತ್ ಐತ್ರಿ ಇದು ತೆನಿ. ಅದಕ್ಕೆ ಎಲ್ಲ ರೈತರು ಯೂಸ್ ಮಾಡಾಕಿದ ಡಿಫೆನ್ಸ್ ಗೊಬ್ಬರ ಚಲೋ ಇದೆ ರೀ, ಅಡ್ಡಿಲ್ಲ. ಡಿಫೆನ್ಸ್ ಗೊಬ್ಬರ ನಾವು ಹಾಕಿದರೆ ಇಳುವರಿ ನಮ್ಗೆ ನಮ್ಮ ತಕ್ಕ ದುಡ್ದಿದ್ದ ಶ್ರಮ ಫಲ ನಮ್ಗೆ ಸಿಗ್ತೈತೆ ರೀ.